ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಹೊಸಕೋಟೆ ಫೇಮಸ್ 4 ಗಂಟೆ ಬಿರಿಯಾನಿ ಎಲ್ಲರೂ ಕೂಡ ತಿಂತಾ ಇದ್ರು. ಬೆಂಗಳೂರಿನ ಸುತ್ತಮುತ್ತ ಬೇಜಾರು ಜನ ಹೋಗಿ ಬಿಸಿ ಬಿಸಿಯಾಗಿ ಬಿರಿಯಾನಿ ತಿಂತಾ ಇದ್ರು. ಬೆಳಿಗ್ಗೆ ಎದ್ದಿ ಸಾಕಷ್ಟು ಜನ ಜಾಲಿ ರೇಟ್ ಕೂಡ ಮಾಡ್ತಾ ಇದ್ರು. ಹೊಸ ಟ್ರೆಂಡ್ ಕೂಡ ಶುರುವಾಗಿತ್ತು ಬಿರಿಯಾನಿ ತಿನ್ನೋದು. ಸೂರ್ಯ ಊಟ ಮನೆಯ ಮೊಟ್ಟಮನ್ನ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಕೂಡ ಹೋಗ್ತಾ ಇದ್ರು. ಈಗ ಒಂದು ಬಿಗ್ ಶಾಕಿಂಗ್ ಸಿಗ್ತಾ ಇದೆ. ಇನ್ನು ಮುಂದೆ 4 ಗಂಟೆ ಬಿರಿಯಾನಿ ಇರೋದಿಲ್ಲ ಅಂತ ಹೇಳಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು ಬೆಂಗಳೂರಿನಿಂದ 30 ಕಿಲೋಮೀಟರ್ ಇರುವ ಹೊಸಕೋಟೆಗೆ ಸಖತ್ ಫೇಮಸ್ ಆಗಿದ್ದ ಬಿರಿಯಾನಿಗಳು ಕೂಡ ಇದ್ವು. ಅಲ್ಲಿ ಮೇನ್ ಥಿಂಗ್ ಆನಂದ್ ದಮ್ ಬಿರಿಯಾನಿ, ಅಕ್ಷಯ್ ದಮ್ ಬಿರಿಯಾನಿ, ಮಣಿ ದಮ್ ಬಿರಿಯಾನಿ ಜಾಗೇನು ಹೊಸದಲ್ಲ. ಲಕ್ಷಾಂತರ ಜನ ಹೋಗ್ತಾ ಇದ್ರು. ಗಂಟೆಗಟ್ಟಲೆ ಕ್ಯೂ ಇತ್ತು. ಸಾಕಷ್ಟು ಟ್ರಾಫಿಕ್ ಕೂಡ ಆಗ್ತಾ ಇತ್ತು. ಇನ್ನು ಅದಕ್ಕೆ ಪೊಲೀಸರು ಕೋಕ್ ಹಾಕಿದ್ದಾರೆ. ಇನ್ನು ಮುಂದೆ ಈ ರೀತಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುಂದೆ 4 ಗಂಟೆ ಬದಲು ನಿಮಗೆ ಬೆಳಿಗ್ಗೆ 6 ಗಂಟೆಗೆ ನಿಮಗೆ ಮಾರಾಟ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಇನ್ನು ಮುಂದೆ ಬೆಳಗಿನ ಜಾವ 4 ಗಂಟೆಗೆ ನಿಮಗೆ ಬಿರಿಯಾನಿ ಸಿಗೋದಿಲ್ಲ. ಅದರ ಬದಲು ನಿಮಗೆ ಬೆಳಗಿನ ಜಾವ 6 ಗಂಟೆಗೆ ನಿಮಗೆ ಬಿರಿಯಾನಿ ಕೂಡ ಸಿಗುತ್ತೆ. ಅದಕ್ಕೆ ಕರಿವಾಣ ಆಗಿದ್ದಾರೆ. ಅದರ ಮೇಲೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಎಲ್ಲ ಕೂಡ ಬೋರ್ಡ್ ಹಾಕಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಆ ಬಿರಿಯಾನಿ ಹೋಟೆಲ್ ಮುಂದೆ ಇನ್ನು ಮುಂದೆ 4 ಗಂಟೆಗೆ ನಿಮಗೆ ಸಿಗೋದಿಲ್ಲ, 6 ಗಂಟೆಗೆ ಅಂತ ಹೇಳಿ ನೋಟಿಸ್ ಅಂದ್ರೆ ಬೋರ್ಡ್ ಕೂಡ ಹಾಕಬೇಕು ಅಂತ ಹೇಳಿ, ಫಲಕಗಳು ಹಾಕಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಕಾರಣ ಏನು, ಯಾಕೆ ಈ ರೀತಿ ಬಂದ್ ಮಾಡೋದು ಅಂತ ಹೇಳೋದಾದ್ರೆ, ಗೊತ್ತಿರೋಂಗೆ ಮೇನ್ ಥಿಂಗ್ ಬೆಳಗ್ಗೆ ಜಾವ 4 ಗಂಟೆಗೆ ಹೋಗ್ತಾ ಇದ್ರು. ಬೆಂಗಳೂರಿಂದ ಹೋಗ್ತಾ ಇದ್ರು ಸಾಕಷ್ಟು ಜನ. ಆ ತರದಿಂದ ಹೋಗ್ತಾ ಇದ್ರು. ಹೆಚ್ಚು ಟ್ರಾಫಿಕ್ ಆಗ್ತಾ ಇತ್ತು. ಮತ್ತೆ ಸಾಕಷ್ಟು ಅಪಘಾತ ಕೂಡ ಆಗ್ತಾ ಇತ್ತು. ರ್ಯಾಶ್ ಡ್ರೈವಿಂಗ್ ಆಗ್ತಾ ಇತ್ತು. ಈ ರೀತಿ ಇಶ್ಯೂಸ್ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ನಾವು ಈ ರೀತಿ ನಿರ್ಧಾರ ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸಾಕಷ್ಟು ಜನ ಹೋಗ್ತಾ ಇದ್ರು, ಸಾಕಷ್ಟು ಜನ ಬೆಂಗಳೂರಿನಿಂದ. ಆ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಿಮಗೆ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.